ಹಾಯ್, ಎಲ್ರು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ವಿಶೇಷ ಅಂತ ನೋಡ್ತಾ ಇದ್ದೀರಾ. ನೀವೇ ನೋಡಿ ನಮ್ಮ ದೇವ್ರಿಗೆ ಹೇಗೆಲ್ಲ ಮಿಂಚ್ತಾ ಇದೆ ಅಂತ. ಇವತ್ತು ನಮ್ಮ ಮನೇಲಿ ಬ್ರಹ್ಮಕಮಲ ಬಿಟ್ಟಿತ್ತು. ಬ್ರಹ್ಮಕಮಲ 8 ಬ್ರಹ್ಮಕಮಲ ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ದೇವ್ರ ಫೋಟೋಗೆಲ್ಲ ಮುಡ್ಸಿದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಬ್ರಹ್ಮಕಮಲ ನೈಟ್ ಮಾತ್ರ ಅರಳುತ್ತೆ. ಅದು ಅರಳೋದು, ಅದ್ರ ಸುವಾಸನೆ ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಕಣ್ಣಿಗೆ ಆನಂದ, ಮನಸ್ಸಿಗೆ ತಂಪು ಅಂತಾರಲ್ಲ, ಆ ರೀತಿ ಅನ್ಸುತ್ತೆ ಗೊತ್ತಾ. ಓಕೆ, ಫೈನ್. ನಾನು ದೇವ್ರಿಗೆಲ್ಲ ಮುಡ್ಸಿದ್ದೀನಿ, ನೋಡಬಹುದು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ. ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆಯಿತು, ಓಕೆ. ಇಷ್ಟು ದಿನ ನಾನು ವ್ಲಾಗ್ ಮಾಡಿಲ್ಲ, ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನೀವು ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿದಾಗ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ನೀವು ವಿಡಿಯೋಸ್ ಮಾಡಬೇಕು ಮತ್ತು ವಿಡಿಯೋಸ್ ಮಾಡಬೇಕು ಅಂತ ನಮಗೂ ಕೂಡ ಮೋಟಿವೇಶನ್ ಸಿಕ್ಕಾಗ ನಮಗೂ ಇಂಟ್ರೆಸ್ಟ್ ಬಂದು ವಿಡಿಯೋಸ್ ಮಾಡ್ಬೋದು. ಸೊ ಹಾಗಾಗಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಓಕೆ, ಎಲ್ಲರೂ ಚಪಾತಿ ಎಣ್ಗಾಯಿ ಪಲ್ಯ ಮಾಡ್ತಾರೆ. ನಮ್ಮ ಮನೇಲಿ ಇವತ್ತು ನಾನು ಹೇಗೆ ಮಾಡಿದ್ದೀನಿ ಎಣ್ಗಾಯಿ ಪಲ್ಯ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಕೂಡ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀರುಳ್ಳಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಎಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಏನೇನು ಬೇಕು ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಹುರ್ಕೋಬೇಕು. ನೀರುಳ್ಳಿ ಹುರ್ಕೋಬೇಕು, ಮೆಣಸಿನ್ಕಾಯಿ ಹುರ್ಕೋಬೇಕು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಎಳ್ಳು, ಹುಚ್ಚೆಳ್ಳು ಅಂತ ಕರೀತಾರೆ, ಇಲ್ಲಾಂದರೆ ಕುರುಸೆಗಣಿ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಒಂದು ಕಪ್ಪುಗೆ ಸ್ವಲ್ಪ ಉದ್ದ ಇರುತ್ತಲ್ಲ, ಅದು ಹುಚ್ಚೆಳ್ಳು ಪುಡಿ ಅಂತಲೂ ಕರೀತಾರೆ, ಕುರುಸೆಗಣಿ ಅಂತಲೂ ಕರೀತಾರೆ. ಓಕೆ, ಅದನ್ನು 2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಕಡಲೆಬೇಳೆ 2 ಸ್ಪೂನ್, ಉದ್ದಿನಬೇಳೆ 2 ಸ್ಪೂನ್, ಜೀರಿಗೆ 1 ಸ್ಪೂನ್, ನೀರುಳ್ಳಿ ಇದೆಲ್ಲ ಹಾಕಿದ್ದೀನಿ ನೋಡಿ. ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ, ನೀರುಳ್ಳಿ, ಕಡಲೆ ಬೀಜ, ಎಳ್ಳು, ಹುಚ್ಚೆಳ್ಳು ಪುಡಿ ಎಲ್ಲ ಹುಡ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಆಮೇಲೆ ಸ್ವಲ್ಪ ಕಾಯಿನೂ ಹಾಕಬೇಕು ಅದಕ್ಕೆ. ಆಮೇಲೆ 2.5 ಸ್ಪೂನ್ ಸಾಂಬಾರು ಪುಡಿ ಹಾಕಬೇಕು. ಆಮೇಲೆ ಹುಣಸೆಹಣ್ಣು ಹಾಕಬೇಕು, ಅಷ್ಟೇ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಮಿಕ್ಸಿಲಿ ಸೈಡಲ್ಲಿ ಇಟ್ಕೊಳ್ಳಿ. ಓಕೆ, ಆಮೇಲೆ ಇನ್ನೇನು ಮಾಡಿ ಅಂದರೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ, ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ಓಕೆ, ಒಂದು ಕುಕ್ಕರ್ ಇಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಲಿ. ಅಂದರೆ ಇದು ಅದಕ್ಕೆ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟಿಯಾಗಿರುತ್ತೆ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ನೀರುಳ್ಳಿ ಮತ್ತು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ನೀರುಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಅದು ಸ್ವಲ್ಪ ಬೇಯಲಿ. ಆಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ನೀವು ಪೇಸ್ಟ್ ಮಾಡ್ಕೊಂಡಿದ್ದೀರಲ್ಲ ಮಿಕ್ಸಿಲಿ, ಅದನ್ನೆಲ್ಲ ಅದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಗೂರಾಡಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ. ಆಮೇಲೆ ಸ್ವಲ್ಪ ಬೆಲ್ಲನೂ ಹಾಕಿ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಓಕೆ, ನಿಮ್ಮ ಎಣ್ಗಾಯಿ ಪಲ್ಯ ರೆಡಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ಬಿಡಿ. ಅಲ್ಲಿಗೆ ಎಣ್ಗಾಯಿ ಪಲ್ಯ ಇಸ್ ರೆಡಿ. ಓಕೆ, ಫೈನ್. ಮತ್ತೆ ಏನು ಮಾಡಿ ಅಂದರೆ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಉಜ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಎಣ್ಗಾಯಿ ಪಲ್ಯ 2 ಸದಿಗೆ ಹೋಗ್ತು, ಚಪಾತಿ ರೆಡಿ ಆಯಿತು. ಇನ್ನೇನು, ಬೆಳಿಗ್ಗೆ ನಾನು ಪುಳಿಯೋಗರೆ ಮಾಡಿದೆ, ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದೆ. ಸಾಂಬಾರು ಅಂದರೆ ಮೊಸರಿಗೆ ಒಗ್ಗರಣೆ ಹಾಕಿದೆ ಅಷ್ಟೇ, ಸಾಂಬಾರು ಮಾಡಿರಲಿಲ್ಲ. ಅದಕ್ಕೆ ನೈಟ್ ಸ್ವಲ್ಪ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಚಪಾತಿ ಪಲ್ಯ ಮಾಡಿದೆ. ಓಕೆ, ಹೇಗಿತ್ತು ಅಂತ ನೀವೊಂದ್ಸಲ ಟ್ರೈ ಮಾಡಿ ಹೇಳಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು ನನಗೆ. ಓಕೆ, ಎಲ್ಲರೂ ಎಣ್ಗಾಯಿ ಪಲ್ಯನ ಕ್ಯಾಪ್ಸಿಕಮ್ನ 2 ಪೀಸ್ 3 ಪೀಸ್ ಮಾಡಿಬಿಟ್ಟು, ಅಂದರೆ ಮಧ್ಯದಲ್ಲಿ ತುಂಬ್ತಾರೆ ಸ್ವಲ್ಪ ಕಟ್ ಮಾಡಿ. ಅದೇ
ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ತುಂಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾರೆ. ಬಟ್ ನಾವಿಲ್ಲಿ ಅದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಆ ಖಾರನ ಅದ್ರೊಳಗಡೆ ಹಾಕಿ ಅದನ್ನೇ ಬೇಯಿಸ್ತೀವಿ. ಯಾಕೆಂದರೆ ಎಲ್ಲರೂ ಅದೇ ರೀತಿ ತಿಂತಾರೆ ಅಂತ ಅನ್ಸಲ್ಲ. ಅದಕ್ಕೆ ಎಲ್ಲರೂ ಡಿಫ್ರೆಂಟ್ ಆಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಸೊ ನಾವು ಮಾಡೋದು ಈ ರೀತಿ. ನಾನು ಮಾಡೋ ರೀತಿ ನಿಮಗೆ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ದಿನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನ್ನ 2 ಮಕ್ಕಳ ಜೊತೆ ನಾನು ಸಿಕ್ಕಾಪಟ್ಟೆ ಬಿಂದಾಸಾಗಿದ್ದೆ. ಓಕೆ, ನನ್ನ ಪುಟ್ಟ ಪಾಪುಗೆ ಚಪಾತಿ ತಿನ್ನಿಸಿ ಆಯಿತು, ನನ್ನ ದೊಡ್ಡ ಮಗನಿಗೂ ಚಪಾತಿ ತಿನ್ನಿಸಿ ಆಯಿತು. ಮತ್ತು ಈಗ ಎಣ್ಗಾಯಿ ಪಲ್ಯ ಹೇಗೆಲ್ಲ ಮಾಡ್ತಾ ಇದ್ದೀನಿ ಅಂತ ನೀವು ನೋಡಬಹುದು. ಇದರಲ್ಲಿ ಇದೆ. ಈಗ ನಾನು ಹೇಳಿದ ರೀತಿನೇ ಇದರಲ್ಲಿ ಇರುತ್ತೆ. ಸೊ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ನಿಮ್ಗೆ ಹೇಗೆಲ್ಲ ಮಾಡ್ತೀರಾ ಅಂತಲೂ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟು ಖಾರದ ಚಟ್ನಿ ಮಾಡಿದ್ದೀನಿ. ಆ ಖಾರದ ಚಟ್ನಿ 15 ಡೇಸ್ ಇಟ್ಟರೂ ಕೂಡ ಸ್ವಲ್ಪನೂ ಹಾಳಾಗಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಅದರ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನನ್ನ ಸ್ಟೈಲಲ್ಲಿ ನಾನು ಮಾಡಿರೋ ರೀತಿ ನಿಮ್ಗೆ ಹೇಳ್ತೀನಿ. ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನ ವಿಡಿಯೋಸ್ ಮಾಡ್ತಾ ಇರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕುಕ್ಕಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಕುಕ್ಕಿಂಗ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಇಷ್ಟ ಆಯಿತು, ಯಾವ ರೀತಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನೆಲ್ಲದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವ ರೀತಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮತ್ತು ನಮ್ಮ ಮನೇಲಿ ನನ್ನ ರೊಟೀನ್ ಹೀಗೆ ಸ್ಟಾರ್ಟ್ ಆಗೋದು.